Let us discuss one more problem. So ಈ ಪ್ರಾಬ್ಲಮ್ 2020 ಮಾರ್ಕ್ಸ್ನ ಕೇಳಿದ್ದೆ ನೋಡ್ರಿ. ಸೊ ಪ್ರಾಬ್ಲಮ್ ಭಾಳ ಸಿಂಪಲ್ ಅದ. ಸೊ ಪ್ರಾಬ್ಲಮಿಗೆ ಹೆದರಬೇಡ್ರಿ. ಭಾಳ ಜನ 90% ಸ್ಟೂಡೆಂಟ್ಸ್ ದೇ ಆರ್ ಅನ್ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ವಿ ಆರ್ ಮೇಕಿಂಗ್ ದೆಮ್ ಕ್ಲಿಯರ್. ಸೊ ಅವರಿಗೆಲ್ಲ ಕ್ಲಿಯರ್ ಮಾಡತ್ತೀನಿ ಏನಂತ, ಪ್ರಾಬ್ಲಮಿಗೆ ಹೆದರಬೇಡ್ರಿ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಯು ರಿಮೆಂಬರ್ ದ ಫಾರ್ಮುಲಾ ಅಂತೂ ಗೊತ್ತಿರ್ತದೆ ನಿಮ್ಗೆ. ಪ್ರಯತ್ನ ಮಾಡಿ ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಸೊ ಭಾಳ ಜನ ಏನು ಮಾಡ್ತಾರೆ, ಆಮೇಲೆ ಬಂದಾಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀವಿ ಅಂದ್ರೆ ಲೆಕ್ಚರ್ಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಅರೇ ಸರ್ ಇದು ನಂಗೆ ಗೊತ್ತಿತ್ತು ರೀ, ಆದ್ರೆ ಸ್ವಲ್ಪ ಪ್ರಯತ್ನ ಮಾಡ್ರೆ ಬರ್ತಿತ್ತಲ್ರಿ ಅಂತ ಹಿಂಗೆ ಅಂದ್ಕೊಂಡು ಏನು ಮಾಡ್ತಾರೆ, ರಿಗ್ರೆಟ್ ಫೀಲ್ ಮಾಡ್ತಾರೆ. ಸೊ ಅದ್ರ ಸಲುವಾಗಿ ಪ್ರಾಬ್ಲಮ್ಸನ್ನು ಚಾಲೆಂಜಾಗಿ ತೊಗೋಬೇಕು. ಅದನ್ನು ಕರೆಕ್ಟ್ ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ ಏನಂದ್ರೆ ನೋಡಿರಿ, ರೂಟ್ ಅರ್ಥ ಮಾಡ್ಕೋಬೇಕು. ಅದನ್ನು ಏನದ, ಏನು ಕೊಟ್ಟಾರ ಮತ್ತು ಅದು ಎದ್ರ ಬಗ್ಗೆ ಅದ, ಸೊ ಕರೆಕ್ಟ್ ಅರ್ಥ ಮಾಡ್ಕೊಂಡು ಲಾಜಿಕಲಿ ಥಿಂಕ್ ಮಾಡಿ ಸಾಲ್ವ್ ಮಾಡಿದ್ರೆ ಅಂದ್ರೆ ಅರ್ಥ ಮಾಡ್ಕೊಂಡು 10ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು, ನೀವು ಲ್ಯಾಕ್ಸ್ ಟುಗೆದರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸೊ ಜಾಸ್ತಿ ಪ್ರಾಬ್ಲಮ್ಸ್ ಅಫ್ಕೋರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಜಾಸ್ತಿ ಪರ್ಫೆಕ್ಟ್ ಆಗ್ತೀವಿ ಇಲ್ಲನಲ್ಲ, ಬಟ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಮೈಂಡ್ ಯಾವ ಥರ ಅಪ್ಲೈ ಮಾಡ್ಬೇಕು ಅನ್ನೋದು ಕ್ರಿಯೇಟಿವಿಟಿ ಬೆಳೆಸ್ಕೋಬೇಕು. ನಾವು ಥಿಂಕ್ ಮಾಡ್ಬೇಕು ಅದ್ರ ಬಗ್ಗೆ ಪ್ರಾಪರಾಗಿ. ಓಕೆ, ಸೊ ಇರಲಿ. ಐ ಹೋಪ್ ಈಗ ಫಸ್ಟ್ ಈ ಚಾಪ್ಟರ್ನಲ್ಲಿ ಯಾವ ಸಿಂಗಲ್ ಪ್ರಾಬ್ಲಮ್ ಬಿಡಬೇಡ್ರಿ. ನಾವು ಹೇಳಿ ವಚನ ಫೌಂಡೇಶನ್ ಕಡೆಯಿಂದ 5000 ಕ್ಯಾಶ್ ಪ್ರೈಸ್ ಅದ ಯಾರಿಗೆ. ಸೊ ದೋಸ್ ಹೂ ಆರ್ ಸ್ಕೋರಿಂಗ್ ಔಟ್ ಇನ್ ಫಿಸಿಕ್ಸ್ನಾಗ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರಿಗೆ ಏನಂದ್ರೆ 5000 ಸ್ಕಾಲರ್ಶಿಪ್ ಕೊಡತ್ತೀವಿ. ಸೊ ಅದಕ್ಕೆ ನಮ್ಮದು ಉದ್ದೇಶ ಏನದಂದ್ರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಯಾರು 90% ಅದಾರ ಅವ್ರು 100% ಮಾಡಲಿ. ಸೊ ಯಾರು 50 ಅದಾರ ಅವ್ರು 90ಗೆ ಹೋಗಲಿ. ಸೊ ಈವನ್ 50-60 ಇದ್ದವರು ಮಿರಾಕಲಿ ಚೆನ್ನಾಗಿ ವರ್ಕ್ ಮಾಡಿದ್ರು ಅಫ್ಕೋರ್ಸ್ ಅವರು ರೀಚ್ ಆಗ್ತಾರೆ, 100 ಆಗಲ್ಲ ಅಂತಲ್ಲ. ಸೊ ಎನಿವೇ, ಟುಗೆದರ್ ವಿ ಆರ್ ವರ್ಕಿಂಗ್ ಫಾರ್ ಮೇಕಿಂಗ್ ದ ಬೆಟರ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್. ಸೊ ಹಿಯರ್ ವಾಟ್ ವಿ ಹ್ಯಾವ್, ಕ್ವಶನ್ ಕರೆಕ್ಟಾಗಿ ಓದ್ರಿ, ಮೊದಲು ಅರ್ಥ ಮಾಡ್ಕೊಡ್ರಿ. ಏನು 2 ಪಾಯಿಂಟ್ ಚಾರ್ಜಸ್ ಅದಕ್ಕೆ ಕ್ಯೂ ಎ ಅಂತ ಕೊಟ್ರೆ ಲೆಟಸ್ ರೈಟ್ ಕ್ಯೂ ಎ ಈಸ್ ಈಕ್ವಲ್ ಟು ಹೌ ಮಚ್ ಇಟ್ ಈಸ್ 5 ಮೈಕ್ರೋಕೂಲಮ್. ಮೈಕ್ರೋಕೂಲಮ್ ಈಸ್ ನಾಟ್ ದ ಎಸ್ ಎನ್, ನಿಮ್ಗೆ ಗೊತ್ತದ. ಮೈಕ್ರೋ ಅಂದರೆ 10⁻⁻6 ಕೂಲಮ್ ಬರೀಬೇಕು, ಹೌದಾ. ಸೊ ಅದೇ ಥರ ಕ್ಯೂ ಬಿ ಇನ್ನೊಂದು ಚಾರ್ಜ್ ಕೊಟ್ರೆ, ಸೊ ದ್ಯಾಟ್ ಈಸ್ -5 ಮೈಕ್ರೋಕೂಲಮ್. -5 × 10⁻⁻6 ಕೂಲಮ್ ಇವೆರಡು ಬರ್ದೀವಿ. ಅಂದರೆ ಮೀನಿಂಗ್ ಏನು ರೀ, ವಿ ಆರ್ ಹ್ಯಾವಿಂಗ್ 2 ಚಾರ್ಜಸ್. ಫಸ್ಟ್ ಐ ವಿಲ್ ರೈಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 0.2 ಮೀಟರ್. ಎರಡು ಪಾಯಿಂಟ್ ತೋರ್ ಫಸ್ಟ್. ಲೆಟ್ ಅಸ್ ಟೇಕ್ 2 ಪಾಯಿಂಟ್ಸ್. A and B are the 2 points. Here you can say it is QA and it is QB. So ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ದೇ ಆರ್ ಸಪ್ರೇಟೆಡ್ ವಿತ್ ದ ಡಿಸ್ಟೆನ್ಸ್ ಆಫ್ ಹೌ ಮಚ್ ಇಟ್ ಈಸ್ 0.2 ಮೀಟರ್ ಅದ. 0.2 ಮೀಟರ್ ಏನದ ರೀ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಚಾರ್ಜಸ್ ಅದ. ಮುಂದೇನು ಕೇಳ್ತಾರೆ, ದೇ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಅಂದ್ರೆ ಇವೆರಡರ ಮಧ್ಯೆ ಏನದ, ಏರ್ ಇಲ್ಲ, ವ್ಯಾಕ್ಯೂಮ್ ಅದ ಅಂತ ಅರ್ಥ. ಆಪ್ಷನ್ಸ್ ಆಫ್ ಏರ್ ಇಸ್ ಕಾಲ್ಡ್ ವ್ಯಾಕ್ಯೂಮ್, ನಿಮ್ಗೆ ಗೊತ್ತದ. ಸೊ ನಾವು ಕ್ವಶನ್ ಕರೆಕ್ಟ್ ನೋಡ್ರಿ. 2 point charges, that is 5 microcoulomb and -5 microcoulomb, they are located at A and B, separated by distance of 0.2 meter. Okay, they are placed in vacuum. First, what is the electric field at the midpoint O of the line joining the charges? ಇವೆರಡರದು ಮಿಡ್ ಪಾಯಿಂಟ್ ಏನಾಗ್ತದೆ ರೀ, ಲೆಟಸ್ ಕಾಲ್ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಿಗೆ ಬರ್ರಿ. ಮಿಡ್ ಪಾಯಿಂಟ್ ಅಂದ್ರೆ ಸೆಂಟರ್ನಾಗ ಬರ್ರಿ, ಇದಕ್ಕೆ ಓ ಅಂತ ಹೆಸರು ಕೊಡ್ರಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತದೆ ಅಂತ ಕೇಳ್ತಾರೆ. ಈಗ ಒಂದು ಚಾರ್ಜ್ದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತದೆ ಸುತ್ತಮುತ್ತ. ಹಾಂ, ಎ ಚಾರ್ಜಿಂದ ಕ್ಯೂ ಎ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಓ ಕಂಡುಹಿಡಬೇಕು. ಆಮೇಲೆ ಕ್ಯೂ ಬಿಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಓ ಹತ್ರ ಎಷ್ಟು ಬರ್ತದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಫಸ್ಟ್ ಸಪ್ರೇಟ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಡಿವಿಜುವಲ್ ಚಾರ್ಜಸ್ದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಕಾಂಟ್ರಿಬ್ಯೂಟ್ ಆಗ್ತದೆ ಓನಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡೋಣ. ನಂತರ ಎರಡು ಬಂದಿದ್ದು ಕೂಡಿಸ್ತೇವೆ ಅಂದ್ರೆ ನಿಮಗೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತದೆ, ಅಥವಾ ದಟ್ ವಿ ಕಾಲ್ ಇಟ್ ಇಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್. ಯು ಕ್ಯಾನ್ ಮೇಕ್ ಇಟ್. ಇಲ್ಲಿ ಎ ಓ ಡಿಸ್ಟೆನ್ಸ್ ಏನಾಗ್ತದೆ ರೀ, AO distance. AO is nothing but 0.1 meter it is. 0.1 is nothing but you can write 10⁻⁻1 meter ಹಿಂಗೆ ಥರ ಬರಿಬೋದು. ಸಿಮಿಲರ್ಲಿ AO ಎಷ್ಟದ ಅದೇ BOನು ಅಷ್ಟೇ ಇರ್ತದೆ ಡಿಸ್ಟೆನ್ಸ್. BO ಈಸ್ ಆಲ್ಸೋ ಸೇಮ್ ಆ್ಯಸ್ ದಟ್ ಆಫ್ ದಿಸ್ ಒನ್, ಹೌದಾ, ಯಾಕಂದ್ರೆ ಸೆಂಟರ್ನಾಗ ಅದ. ಹಿಂಗಾಗಿ ನಾ ಏನು ಬರಿತೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಜನರಲ್ ಫಾರ್ಮುಲಾ ಏನದ ರೀ, E is equal to ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್, E is equal to 1/4πε0 Q/r². ಆ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಹಿಯರ್ EA is equal to 1/4πε0 QA/, ಇಲ್ಲಿ AO ಡಿಸ್ಟೆನ್ಸ್ ಏನಾಗ್ತದೆ, ಯಾಕಂದ್ರೆ ಈ ಚಾರ್ಜಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡತ್ತೀರಿ. ಹೀಗಾಗಿ ಇದೇ ಡಿಸ್ಟೆನ್ಸ್ ತೊಗೋಬೇಕು ನಾವು. ಸೊ 0.2 ಮೀಟರನ್ನು ಇಲ್ಲಿ 0.1 ಮೀಟರ್ ಆಯಿತು, ಇಲ್ಲಿ 0.1 ಮೀಟರ್ ಆಯಿತು. ದಿಸ್ ಈಸ್ 0.1 ಮೀಟರ್
and this is also 0.1 meter. So now what happens here, your distance you can take here AO ತೊಲತ್ತೀರಿ ನೀವು AO ಸ್ಕ್ವಯರ್. ನಿಮಗೆ ನೋಡಿರಿ ಜನರಲ್ ಫಾರ್ಮುಲಾ ಏನದ ಅಂದ್ರೆ ಇಲ್ಲಿ ಬ್ರ್ಯಾಕೆಟ್ನಾಗ ಬರೀತೀವಿ ನೋಡಿರಿ, E is equal to 1/4πε0 Q divided by R square. So this is the general formula for finding out the electric field due to point charge, right? So ಇವಾಗ ಏನು ಮಾಡ್ತೀರಿ, what you are doing now, just you substitute the values. EA electric field due to first charge which is placed at A position. So 1/4πε0 means it is 9 into 10 power 9 ಅಂತ ಬರೀತ್ರಿ. ನೆಕ್ಸ್ಟ್ ಕ್ಯೂ ಎ ಅಂದರೆ ಏನು ತೊಗೋತ್ರಿ, 5 into 10 power -6 ಡಿವೈಡೆಡ್ ಬೈ, ಹೌದಾ. ಸೊ ಎ ಒ ಅಂದರೆ ಏನು ತೊಗೋಬೇಕ್ರಿ ಡಿಸ್ಟೆನ್ಸ 10 power -1. 10 power -1ನ ಯಾಕೆ ಬರ್ದಿನ ಅಂದ್ರೆ ಅದು ಸಿಂಪ್ಲಿಫಿಕೇಶನ್ನ ಭಾಳ ಸಿಂಪಲ್ ಆಗ್ತದೆ. ಈಗ ನೋಡ್ರಿ, ಸೊ ಇಲ್ಲೇನು ಬರೀತ್ರಿ 9 5s 45. ಸೊ ಇಂಟು 10 power ದಿಸ್ ಈಸ್ 3. 9 ಒಳಗೆ 6 ತೆಗೆದ್ರೆ ಏನೈತ್ರಿ, when bases are same power must be added, that is 9 minus 6 gives 3 and this is minus into plus minus. ಸೊ ಇದೇನಾಗ್ಬಿಡ್ತದೆ ತೆಳಗೆ ಡಿನಾಮಿನೇಟರ್ನಾಗ 10 power -2 ಆಗ್ತದೆ, ನ್ಯೂಮರೇಟರ್ ಟ್ರಾನ್ಸ್ಫಾರ್ಮ್ ಮಾಡ್ರೆ ಪ್ಲಸ್ ಆಗಿಬಿಡ್ತದೆ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಈಸ್ ಈಕ್ವಲ್ ಟು 45 into 10 power 5 Newton per coulomb. ನಿಮಗೇನಾಯ್ತು ರೀ, ಫಸ್ಟ್ ಚಾರ್ಜ್ದು ಬಂತು, ಫಸ್ಟ್ ಚಾರ್ಜ್ದು ಎಲೆಕ್ಟ್ರಿಕ್ ಫೀಲ್ಡ್ ಓ ಹತ್ರ ಎಷ್ಟದ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡ್ಬೇಕೀಗ, ಸೊ ಯು ಆರ್ ಗೋಯಿಂಗ್ ಫಾರ್ ಸೆಕೆಂಡ್ ಚಾರ್ಜ್. ಸೊ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಚಾರ್ಜ್, ದಟ್ ಈಸ್ 5 into 10 power -6 coulomb ಅಗೇನ್, ಇದನ್ನು ಅಷ್ಟೇ ಅದ. ಸೊ ಇಲ್ಲಿ ಟೋಟಲ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತೀವಿ, ಹಿಂಗಾಗಿ ನೆಗೆಟಿವ್ ಚಾರ್ಜ್ ಕನ್ಸಿಡರ್ ಮಾಡಬಾರ್ದು. ಸೊ ಅಗೇನ್ 1/4πε0 ಕ್ಯೂ ಬಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನದ ರೀ, ಕ್ಯೂ ಬಿಲಿಂದ ಹೋಗಿ ಬರ್ತಾಯಿದ್ರಿ ನೀವು, ಕ್ಯೂ ಬಿ ಡಿಸ್ಟೆನ್ಸ್ಲಿಂದ ಅಂದ್ರೆ ಬಿ ಟು ಓ ಅಥವಾ ಓ ಬಿ ಅಂತ ಬರಿಬೋದು ನೀವು, ಓ ಬಿ ಸ್ಕ್ವಯರ್. ದೆನ್ ಇ ಬಿ ಈಸ್ ಈಕ್ವಲ್ಸ್ ಟು 1/4πε0 ಅಂದ್ರೆ ಏನು ರೀ, ಇಟ್ ಈಸ್ ದ ವ್ಯಾಲ್ಯೂ ಆಫ್ಟರ್ ಸಬ್ಸ್ಟಿಟ್ಯೂಟ್. ಇಲ್ಲಿ ನೋಡಿರಿ, ಇದು ನೆನಪಿಲ್ಲ ನಿಮಗೆ ಅಂತಂದ್ರೆ ಹಿಂಗೆ ಮಾಡ್ಬೋದು, 4 into 3.142 ಪೈ ವ್ಯಾಲ್ಯೂ ಹಾಕೋಬೇಕು, ε0 8.854 into 10 power -12 ಹಾಕೋಬೇಕು. ಸೊ ಅವೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಮತ್ತು ಇದೇ ಬರ್ತದೆ. ಸೊ ಹೀಗಾಗಿ ಡೈರೆಕ್ಟ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನೆನ್ಪಿಡ್ಬೇಕು, 9 into 10 power 9, 9 into 10 power 9, ದಟ್ ಈಸ್ 1/4πε0 ವ್ಯಾಲ್ಯೂ. ಓಕೆ, 9 into 10 power 9. ಕ್ಯೂ ಬಿ ಅಂದರೆ ಏನು ತೋದ್ರಿ, ಮ್ಯಾಗ್ನಿಟ್ಯೂಡ್ ತೋರಿ, ನೆಗೆಟಿವ್ ಚಾರ್ಜ್ ಬೇಡ ಅಂತ ಹೇಳಿದ್ನ. ಸೊ ಅದಕ್ಕಿಂತ ಮುಂಚಿತವಾಗಿ ಇದು ಪಾಸಿಟಿವ್ ಚಾರ್ಜ್ ಅದಲ್ಲ. ಸೊ ಕ್ಯೂ ಎ ಪಾಸಿಟಿವ್ ಚಾರ್ಜ್ ಅಂದ್ರೆ ಇದರ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ ಬರೀತ್ರಿ ಇದ್ರದ್ದು, ಎನಿ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ರೇಡಿಯಲಿ ಔಟ್ವರ್ಡ್. ನಾ ಎ ಹತ್ರ ನಿಂತ್ರಿ ಅಂತ ತಿಳ್ಕೊಡ್ರಿ, ಎ ಹತ್ರ ನಿಂತ ಬಳಿಕ ಕ್ಯೂ ಎದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾಕಡೆ ಆಗ್ತದೆ ರೀ, ರೇಡಿಯಲಿ ಔಟ್ವರ್ಡ್, ಆ ಕಡೆ ಸೈಡ್ ಆಗ್ತದೆ. ನೆಕ್ಸ್ಟ್ ನಾ ಬಿ ಹತ್ರ ನಿಂತಿಲ್ಲ ಅಂತ ತಿಳ್ಕೊಡ್ರಿ, ಹೌದಾ. ಬಿ ಹತ್ರ ನಿಂತಾಗ ಏನಾಗ್ತದೆ, ಕ್ಯೂ ಬಿ ಇಸ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಅಫ್ಕೋರ್ಸ್ ಇಟ್ ಈಸ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಇನ್ವರ್ಡ್, ಅದ್ರ ಕಡೆನೇ ಇರ್ತದೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸಪೋಸ್ ನಾನು ನೆಗೆಟಿವ್ ಚಾರ್ಜ್ ಇದ್ದೇನೆ ಅಂತ ತಿಳ್ಕೊಡ್ರಿ, ನಂದು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿರ್ತದೆ ರೀ, ಇಟ್ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ಮೀ, ನನ್ನ ಕಡೆನೇ ಬರ್ತದೆ ಅದು. ನಾನು ನೆಗೆಟಿವ್ ಚಾರ್ಜ್ ಇದ್ದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನನ್ನ ಕಡೆನೇ ಇರ್ತದೆ. ಸೊ ಹೀಗಾಗಿ ಕ್ಯೂ ಬಿ ಅನ್ನೋದೊಂದು ಚಾರ್ಜ್ ಅದ, ಅದ್ರದ್ದು ನೆಗೆಟಿವ್ ಚಾರ್ಜ್ ಅದ, -5 into 10 power -6 coulomb ಅದ. ಹೀಗಾಗಿ ಇದೇನಾಗ್ತದೆ, ನೆಗೆಟಿವ್ ಚಾರ್ಜ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಇನ್ವರ್ಡ್. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗಿರ್ತದೆ ಹೇಳ್ರಿ, ಇಟ್ ಈಸ್ ಇನ್ ಇನ್ವರ್ಡ್ ಡೈರೆಕ್ಷನ್. ಸೊ ದಟ್ ಈಸ್ ವೈ ಯು ಆರ್ ರಿಪ್ರೆಸೆಂಟಿಂಗ್ ಲೈಕ್ ದಿಸ್, ಇನ್ವರ್ಡ್ ಡೈರೆಕ್ಷನ್ನ ತೋರಿಸಿರಿ. ಹೀಗಾಗಿ ಈ ಅದು ಏನು ಬಂತು ರೀ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎ ಓ ಅಲಾಂಗ್ ಎ ಓ ಅಂತ ಬರೀಬೇಕು, ಹೌದಾ. ನೆಕ್ಸ್ಟ್ ಇವಾಗ ಬರ್ರಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ, ಅದು ನೆನಪು ಹೋಗಿತ್ತು ನಂಗೆ ಡೈರೆಕ್ಷನ್ ಹೇಳಕ್ಕೆ, ಮತ್ತೆ ಬರೀ ಇ ಬಿ ಈಸ್ ಈಕ್ವಲ್ ಟು 1/4πε0 ಕ್ಯೂ ಬಿ ಡಿವೈಡ್ ಬೈ ಓ ಬಿ ಸ್ಕ್ವಯರ್. ದೆನ್ ಕ್ಯೂ ಬಿ ಅಂದ್ರೆ ಏನು, ಇಲ್ಲಿ ಚಾರ್ಜ್ ಬರ್ದಿರಿ ಆಲ್ರೆಡಿ, 5 into 10 power -6 ಡಿವೈಡೆಡ್ ಬೈ ಓ ಬಿ ಅಂದರೆ ಏನು ತೊಗೋತ್ರಿ, ಅಗೇನ್ ಇಟ್ ಈಸ್ 10 power -1 ಹೋಲ್ ಸ್ಕ್ವಯರ್. ಅಗೇನ್ ಯು ಆರ್ ಗೆಟಿಂಗ್ ಸೇಮ್ ವ್ಯಾಲ್ಯೂ, ದಟ್ ಈಸ್ 45 into 10 power ಸೇಮ್ ಅದಲ್ಲ 5 Newton per coulomb, ಹೌದಾ. ಎರಡರ ವ್ಯಾಲ್ಯೂ ಸೇಮ್ ಆಯ್ತು ಇಲ್ಲಿ. ಸೊ ಬೋತ್ ದ ವ್ಯಾಲ್ಯೂಸ್ ಆರ್ ಸೇಮ್ ಆ್ಯಂಡ್ ದೇ ಆರ್ ಪಾಯಿಂಟಿಂಗ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ಏನು ನೋಡಿರಿ, ವೆಕ್ಟರ್ ಕಾನ್ಸೆಪ್ಟ್ನಾಗ ಏನಿರ್ತದೆ, ಎರಡು ವೆಕ್ಟರ್ ಸೇಮ್ ಡೈರೆಕ್ಷನ್ನಾಗ ಆ್ಯಕ್ಟ್ ಆಗತ್ತವ ಅಂದ್ರೆ ಆ್ಯಡ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಡಿಷನ್ ಆಫ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಅದೇ ವೆಕ್ಟರ್ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ ನಾವು. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಯು ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ.
and when two vector quantities are pointing along the same direction we are getting added or we are adding the vectors. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅದು ಫಸ್ಟ್ ಚಾರ್ಜ್ದು ರೇಡಿಯಲಿ ಔಟ್ವರ್ಡ್ ಅದ ಈ ಕಡೆ ಅದ ಎ ಓ ಕಡೆ ಅದ. ಸೊ ಇದ್ರದ್ದು ಏನದ ನೆಕ್ಸ್ಟ್ ಓ ಬಿ ಅದ, ದಿಸ್ ಈಸ್ ಆ್ಯಕ್ಟಿಂಗ್ ಅಲಾಂಗ್ ಓ ಬಿ. ಓಕೆ, ಇವೆರಡು ಕೂಡಿಸ್ರಿ ಈಗ ದಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಅವ್ರೇನು ಕೇಳ್ಯಾರ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಮಿಡ್ ಪಾಯಿಂಟ್ ಆಫ್ ದ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ಅಂತಾರೆ. ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ ಈಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ. ನಾ ಮ್ಯಾಗ್ನಿಟ್ಯೂಡ್ ತೊಲತ್ತೀನಿ ನೋಡ್ರಿ, ಇದು ಆ್ಯಕ್ಚುಲಿ ನೆಗೆಟಿವ್ ಬರ್ತದೆ ನೀವು ಚಾರ್ಜ್ ಮೈನಸ್ ಹಿಡಿದ್ರಂದ್ರೆ. ಸೊ ವಿ ಆರ್ ಕನ್ಸಿಡರಿಂಗ್ ಮ್ಯಾಗ್ನಿಟ್ಯೂಡ್ ಆಫ್ ಟೂ ಚಾರ್ಜಸ್. ಇ ಎ ಪ್ಲಸ್ ಇ ಬಿ ಇದ್ರ ವ್ಯಾಲ್ಯೂ ಹಾಕೊಡ್ರಿ. ಇ ಎದೇನದ ರೀ 45 ಇಂಟು 10⁵, ನೆಕ್ಸ್ಟ್ ಪ್ಲಸ್ 45 ಇಂಟು 10⁵, ಬಿಕಾಸ್ ಬೋತ್ ಹ್ಯಾವ್ ದ ಸೇಮ್ ವ್ಯಾಲ್ಯೂಸ್, ಎರಡು ಸೇಮ್ ಅದ. ಹೀಗಾಗಿ ಇ ಈಸ್ ಈಕ್ವಲ್ ಟು 40, ಇದು ನೋಡ್ರಿ 10⁵ ಹೊರಗೆ ತೊಗೊಳ್ರಿ, 45 ಪ್ಲಸ್ 45. ಓಕೆ, 10⁵ ಹೊರಗೆ ತೊಗೊಂಡಿರಿ ಕಾಮನ್ ಅದ, ಅಥವಾ 45 ಹೊರಗೆ ತೊಗೊಂಡು 1 + 1 ಮಾಡಿದ್ರು ಬರ್ತದೆ, ನಡೀತದೆ. ಓಕೆ, ನೋ ಪ್ರಾಬ್ಲಮ್. ಈಗ 45 ಇಂಟು 10⁵ ಹೊರಗೆ ತೊಗೊಂಡ್ರೆ ಇಲ್ಲಿ 1 + 1 ಬರಿಬೋದಲ್ಲ, ಹೆಂಗೆ ಮಾಡಿರಿ ನಡೀತದೆ. 90 ಇಂಟು 10⁵ ಆಯಿತು. ಇದಕ್ಕೇನು ಬರಿಬೋದು ರೀ, ಇ ಈಸ್ ಈಕ್ವಲ್ ಟು 9 ಇಂಟು 10⁶ ನ್ಯೂಟನ್ ಪರ್ ಕೂಲಮ್. ದಿಸ್ ಈಸ್ ಆ್ಯಕ್ಟಿಂಗ್ ಅಲಾಂಗ್, ಹೆಂಗೆ ಹೇಳ್ರಿ, ದಿಸ್ ಈಸ್ ಆ್ಯಕ್ಟಿಂಗ್ ಅಲಾಂಗ್ ಓ ಬಿ. ಎರಡದ ಡೈರೆಕ್ಷನ್ ಒಂದೇ ಕಡೆ ಅದ. ಟೋಟಲ್ ಎ ಕಡೆ ಅದ ರೀ, ಲೆಫ್ಟ್ನಿಂದ ರೈಟಿಗೆ ಎ ಟು ಬಿ. ಅಂದ್ರೆ ಓದಲ್ಲಿ ನಿಮ್ಮ ರೆಫರೆನ್ಸ್ ಪಾಯಿಂಟ್ ಓಲಿಂದ ಹಿಡ್ಕೊಂಡವ್ರು, ಓ ಬಿ ಅಲಾಂಗ್ ಓ ಬಿ. ಸೊ 9 ಇಂಟು 10⁶ ನ್ಯೂಟನ್ ಪರ್ ಕೂಲಮ್. ದಿಸ್ ಈಸ್ ಆ್ಯಕ್ಟಿಂಗ್ ಅಲಾಂಗ್ ಓ ಬಿ. ಓ ಬಿ ಕಡೆ ಓ ಬಿ ಡೈರೆಕ್ಷನ್ ಆಗದ. ಸೊ ಇವಾಗ ಏನಾಯ್ತು ರೀ ನಿಮ್ಗೆ, ಯು ಆರ್ ಗೆಟಿಂಗ್ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್. ಏನು ಬಂತು ನಿಮ್ಗೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಟೂ ಚಾರ್ಜಸ್. ನೆಕ್ಸ್ಟ್ ಏನು ಮಾಡ್ಬೇಕಾಗ ನಮ್ಗೆ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಸೆಂಟರ್ನಾಗ ಏನಂದ್ರೆ ನೆಗೆಟಿವ್ ಚಾರ್ಜ್ ಇಟ್ಟಿದೆ, ನಾನು ರಬ್ ಮಾಡ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಓಕೆ, ನಮಗೆ ಇಲ್ಲೊಂದು ಚಾರ್ಜ್ ಇಟ್ಟಿವಪ್ಪ. ಏನು, ಯಾವುದು, ಎಟ್ ಓ ಹತ್ರ ಒಂದು ಚಾರ್ಜ್ ಅದ. ಯಾವುದು, ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ 2 ನ್ಯಾನೋಕೂಲಮ್. ಹೌದಾ, ಕ್ವಶನ್ನಾಗ ಮೊದಲು ಬರ್ದೀವಲ್ಲ, 2 ನ್ಯಾನೋಕೂಲಮ್ ಇತ್ತಲ್ಲಿ. ಏನದ, ಕ್ಯೂ ಈಸ್ ಈಕ್ವಲ್ ಟು -2 ಇಂಟು 10⁻⁻9 ಕೂಲಮ್ ಬರಿತೀನಿ. ನ್ಯಾನೋಕೂಲಮಿಗೆ ಏನು ಬರಿತೀವಿ, 10⁻⁻9. ಅದು ಎಲ್ಲಿಟ್ಟಿವಿ, ಸೆಂಟರ್ನಾಗಿದೆ. ಓ ಹತ್ರ ಇಟ್ಟಾಗ ಏನಾಗ್ತದ, ಇಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಅದ. ಆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಮಾಡ್ತದ, ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತದೆ ಈ ಚಾರ್ಜ್ ಮೇಲೆ. ಹೌದಾ, ಇವೆರಡರಿಂದ ಈ ನೋಡ್ರಿ, ಇವೆರಡು ಸೋರ್ಸ್ ಚಾರ್ಜ್ ಇದ್ದಂಗೆ ನಮಗೆ. ಯಾವುದು, ಕ್ಯೂ ಎ ಆ್ಯಂಡ್ ಕ್ಯೂ ಬಿ. ಇವೆರಡರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಓ ಹತ್ರ ಬಂದದು. ಓ ಹತ್ರ ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಇಲ್ಲಿ ಓ ಹತ್ರ ಬಂದ ನಂತರ ಆ ಎಲೆಕ್ಟ್ರಿಕ್ ಫೀಲ್ಡ್ ಸುಮ್ಮ ಕೊಡೋಂಗಿಲ್ಲ. ಇಲ್ಲಿ ಒಂದು ಒಯ್ದು ನೆಗೆಟಿವ್ ಟೆಸ್ಟ್ ಚಾರ್ಜ್ ಇಟ್ಟಿರಿ, ನೆಗೆಟಿವ್ ಚಾರ್ಜ್ ಇಟ್ಟಿರಪ್ಪ, ಎಲ್ಲಿ, ಓ ಹತ್ರ ಇಟ್ಟಿರಿ. ಸೊ ದ್ಯಾಟ್ ನೆಗೆಟಿವ್ ಚಾರ್ಜ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಎ ಫೋರ್ಸ್. ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲತ್ತದ ಎದರ್ಲಿಂದ, ಇದು ಎಲೆಕ್ಟ್ರಿಕ್ ಫೀಲ್ಡ್ದಿಂದ. ಅಥವಾ ಹಿಂಗೆ ಹೇಳ್ಬೋದು, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಕ್ಸೈಟಿಂಗ್ ಫೋರ್ಸ್ ಆನ್ ದ ಚಾರ್ಜ್ ಕ್ಯೂ, ದಟ್ ಈಸ್ 2 ನ್ಯಾನೋಕೂಲಮ್. 2 ನ್ಯಾನೋಕೂಲಮ್ ಚಾರ್ಜಿಗೆ ಯಾವುದು ಎಕ್ಸೈಟ್ ಮಾಡತ್ತ ಫೋರ್ಸ್, ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ 9 ಇಂಟು 10⁶ ನ್ಯೂಟನ್ ಪರ್ ಕೂಲಮ್. ಸೊ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಕ್ಸೈಟಿಂಗ್ ಫೋರ್ಸ್ ಆನ್ ದ, ಎಲ್ಲಿ, 2 ನ್ಯಾನೋಕೂಲಮ್ ಚಾರ್ಜ್ ಮೇಲೆ. ಹೌದಾ, ಸೊ ನೆಕ್ಸ್ಟ್ ಬರೀರೋದನ್ನು ನಿಮಗೆ ಗೊತ್ತದ ಎಲೆಕ್ಟ್ರಿಕ್ ಫೀಲ್ಡ್ ಅದು. ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರೀತೀರಿ, ಇ ಈಸ್ ಈಕ್ವಲ್ ಟು F/Q ಅಂತ ಬರೀತೀರಿ. ಸೊ ಜಸ್ಟ್ ಇದು ಟ್ರಾನ್ಸ್ಫರ್ ಮಾಡಿರಿ, F ಈಸ್ ಈಕ್ವಲ್ ಟು ಕ್ಯೂ ಎ ಆಗ್ತದೆ. ಸೊ F ಈಸ್ ಈಕ್ವಲ್ ಟು ಕ್ಯೂ ಅಂದ್ರೆ ನೆಗೆಟಿವ್ ತೋರಿ, 2 ಇಂಟು 10⁻⁻9 ಅದ. ನಿಮ್ದು ಎಲೆಕ್ಟ್ರಿಕ್ ಫೀಲ್ಡ್ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿರಿ, 9 ಇಂಟು 10⁻6 ಅದ. ಸೊ F ಈಸ್ ಈಕ್ವಲ್ ಟು -18, 9 2 = 18. ದಿಸ್ ಈಸ್ 10⁻³ ನ್ಯೂಟನ್. ಇದನ್ನು ಹೆಂಗೆ ಬರಿಬೋದು, F ಈಸ್ ಈಕ್ವಲ್ ಟು -1.8. ಇದು ಪವರ್ ನೋಡ್ರಿ, ಯಾವಾಗಲೂ ರೈಟ್ ಸೈಡ್ಲಿಂದ ಲೆಫ್ಟಿಗೆ ಟ್ರಾನ್ಸ್ಫರ್ ಮಾಡಿದ್ರಂದ್ರೆ ಸೊ ನಿಮಗೆ ಏನಾಗ್ತದೆ, ಪವರ್ ಇನ್ಕ್ರೀಸ್ ಆಕೋತ ಹೋಗ್ತದೆ. ಅಂದ್ರೆ 1.8 ಇಂಟು 10⁻² ಅಂದ್ರೆ 1.8 ಬರೆದಾಗ ಇದು 10⁻+1 ಅಂದಂಗೆ. ಹಿಂಗಾಗಿ ಏನಾಗ್ತದೆ, +1 -3 ಇದು ಸಬ್ಟ್ರಾಕ್ಟ್ ಮಾಡಿದಾಗ ಏನು ಬರ್ತದೆ ರೀ, 10⁻² ನ್ಯೂಟನ್. ಸೊ ಇಷ್ಟು ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ಹಂಗೇನಿಲ್ಲ.
ಮತ್ತು ನೀವು ಹಿಂಗೆ ಬರೋ ಚಕ್ಕರ್ನ ಮತ್ತು ಉಲ್ಟಾ ಪಲ್ಟಾ ಬರ್ಕೊಂತೀರಿ ಹಾಗಿಲ್ಲ. ಸೊ ಎಫ್ ಇಸ್ ಈಕ್ವಲ್ ಟು ಮೈನಸ್ 1.8 ಇಂಟು 10⁻⁻² ನ್ಯೂಟನ್. ಇಲ್ಲಿ ನೆಗೆಟಿವ್ ಸೈನ್ ಏನು ಹೇಳ್ತದೆ ಅಂದ್ರೆ ಡೈರೆಕ್ಷನ್ ಅಪೋಸಿಟ್ ಅದ ಅಂತ ಅರ್ಥ ಎಲೆಕ್ಟ್ರಿಕ್ ಫೀಲ್ಡಿಗೆ. ಸೊ ಹೆಂಗಂದ್ರೆ ಒ ಬಿ ಡೈರೆಕ್ಷನ್ನಾಗ ಏನದ ನಿಮ್ಮದು ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ತೋರಿಸಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸಿರಿ, ಹೌದಾ. ಸೊ ಇವಾಗ ಏನಾಗ್ತದೆ ಇಲ್ಲಿ ಇನ್ನೊಂದು ಏನದ ನೆಗೆಟಿವ್ ಸೈನ್ ಯಾಕೆ ಬಂದದ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಅದ ನಿಮ್ಮದು. ಬಿ ಏನದ ಕ್ಯೂ ಬಿ ಏನದ ರೀ ನೆಗೆಟಿವ್ ಚಾರ್ಜ್ ಅದ. ಇದು ನೆಗೆಟಿವ್ ಚಾರ್ಜ್, ಇಲ್ಲಿ ಇಡೋ ಚಾರ್ಜ್ನು ನೆಗೆಟಿವ್ನೇ ಅದ. ಓ ಹತ್ರ ಇಡೋದು ಎರಡೂ ರಿಪಲ್ಷನ್ ಆಗ್ತವೆ. ಹಿಂಗಾಗಿದ್ರೆ ಡೈರೆಕ್ಷನ್ ಲೆಫ್ಟ್ ಸೈಡ್ ಹೋಗ್ಬೇಕಲ್ಲ, ಆ ಕಡೆ ಹೋಗ್ಬೇಕಲ್ಲ, ಈ ಕಡೆಂತೂ ಬರಲ್ಲ. ನಿಮ್ಗೆ ಗೊತ್ತದ ಎರಡು ಲೈಕ್ ಚಾರ್ಜ್ ಅಂದ್ರೆ ರಿಪಲ್ಷನ್ ಆಗ್ತದೆ, ಇದ್ರದ್ದು ಈ ಕಡೆ ಆಗ್ತದೆ, ಇದ್ರದ್ದು ಈ ಕಡೆ ಹೋಗ್ತದೆ, ರಿಪಲ್ಷನ್ ಆಗ್ತದೆ. ಹೀಗಾಗಿ ಇದು ನೆಗೆಟಿವ್ ಚಾರ್ಜ್, ಇಲ್ಲಿ ಕ್ಯೂ ಬಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇಲ್ಲೇನಾಗ್ತದೆ ರೀ. ಸೊ ದಿಸ್ ಈಸ್ ಗೆಟಿಂಗ್ ರಿಪೆಲ್ಡ್ ಬೈ ದಿಸ್ ಕ್ಯೂ ಬಿ ಚಾರ್ಜ್ ಅಂತ ಹೇಳ್ಬೋದು ನೀವು. ಸೊ ಇಟ್ ಗೆಟ್ಸ್ ರಿಪೆಲ್ಡ್. ಓಕೆ, ಯಾವುದು ದಿಸ್ 2 ನ್ಯಾನೋ ಕೂಲಮ್. ಸೊ ದಟ್ ಈಸ್ ವೈ ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಈಸ್ ಆ್ಯಕ್ಟಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಯಾವ ಕಡೆ ಒ ಬಿ ಡೈರೆಕ್ಷನಾಗ ಯಾವ ಥರ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅದ್ರ ಅಪೋಸಿಟ್ ಡೈರೆಕ್ಷನ್. ದಿಸ್ ಇಸ್ ಆ್ಯಕ್ಟಿಂಗ್ ಅಲಾಂಗ್ ಉಲ್ಟಾ ಹೇಳಿದ್ರೆ ಆ್ಯಕ್ಟಿಂಗ್ ಅಲಾಂಗ್ ಓ ಎ, ಈ ಕಡೆ ಬರ್ತದೆ ಲೆಫ್ಟ್ ಸೈಡಿಗೆ ಅಂತ ಅರ್ಥ. ದಿಸ್ ಈಸ್ ಆ್ಯಕ್ಟಿಂಗ್ ಅಲಾಂಗ್ ಓ ಎ. ಸೊ ಇದರಿಂದ ಏನದು ನೆಗೆಟಿವ್ ಸೈನ್ ಅಂದ್ರೆ ಇದ್ರದಿಂದ ನೆಗೆಟಿವ್ ಏನು ತೋರಿಸ್ತದೆ ಯಾವಾಗಲೂ ನೋಡಿರಿ. ಇ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು ಕ್ಯೂ ವಿ ಅಂದ್ರೆ ಎಫ್ ಈಸ್ ಈಕ್ವಲ್ ಟು ಕ್ಯೂ ವಿ ಅಂದ್ರೆ ಇಲ್ಲಿ ಮೈನಸ್ ಕ್ಯೂ ವಿ ಬಂತು. ಮೈನಸ್ ಸೈನ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ ಇವೆರಡಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಇವೆರಡು ಅಪೋಸಿಟ್ ಅಂತ ಅರ್ಥ. ಈಗ ಅಪೋಸಿಟ ಎಫ್ ಅಂತ ಅರ್ಥ. ಅಂದರೆ ಎಫ್ ಇದು ಒಂದು ಕಡೆ ಡೈರೆಕ್ಷನ್ ಇದ್ರೆ ಎಫ್ದು ಇನ್ನೊಂದು ಕಡೆ ಅಪೋಸಿಟ್ ಡೈರೆಕ್ಷನ್ ಆಗಿರ್ತದೆ ಅಂತ ಅರ್ಥ ಇದ್ರೆ ಮೀನಿಂಗ್ ನೆಗೆಟಿವ್ ಸೈನ್ದು ಇಂಪಾರ್ಟೆನ್ಸ್, ಹೌದಾ. ಸೊ ಇಷ್ಟು ಮುಗೀತು ನೋಡ್ರಿ. ಇದ್ಯಾವುದು 2020ನಲ್ಲಿ ಕೇಳಿದ ಎಕ್ಸಾಮ್ನಾಗ. ಭಾಳ ಸಿಂಪಲ್ ಪ್ರಾಬ್ಲಮ್ ಅದ. ಇದನ್ನು ಇದೇ ಥರ ಪ್ರಾಬ್ಲಮ್ಸ್ ಡಾಟಾ ಚೇಂಜ್ ಮಾಡ್ಬೋದು. ಇನ್ನೊಂದು ಪ್ರಾಬ್ಲಮ್ ಇದೇ ಥರ 3 ನ್ಯಾನೋ ಕೂಲಮ್, ಹೌದಾ, 3 ಮೈಕ್ರೋ ಕೂಲಮ್ -3 ಮೈಕ್ರೋ ಕೂಲಮ್ ಅಂತಾರೆ. ಸೊ ಏನೇ ಕೊಡಲಿ ಅವರು ಮೆಥಡ್ ಮಾತ್ರ ಇದೆ. 1000 ಪ್ರಾಬ್ಲಮ್ ಫ್ರೇಮ್ ಮಾಡಲಿಕ್ಕೆ ನಾವು ಆರಾಮಾಗಿ ಸಾಲ್ವ್ ಮಾಡ್ಬೇಕು. ಯಾವಾಗಲೂ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ಟೆಕ್ನಿಕನ್ನು ಕಲಿಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಆರ್ ಯು ಕ್ಲಿಯರ್? ಓಕೆ, ನಾವು